ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಈಗ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಸೇರಿದಂತೆ ಕೋಚಿಂಗ್ ಸೆಂಟರ್ನ ಗುರುಗಳು ಕೂಡ ಇದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈ ನೀಟ್ ಎಕ್ಸಾಮ್ಗೆ ಮಕ್ಕಳಿಗೆ ಟ್ರೈನಿಂಗ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ, ಮತ್ತೆ ಆ ಮಕ್ಕಳು ಇವಾಗ ಮತ್ತೆ ಎಕ್ಸಾಮ್ ಬರಬೇಕಂದ್ರೆ ಏನೇನು ಅವರಿಗೆ ಸಮಸ್ಯೆ ಆಗುತ್ತೆ? ನೋಡಪ್ಪ, ಈಗ ಬೆಳಿಗ್ಗೆ 6 ಗಂಟೆಗೆ ತರಗತಿಗಳನ್ನು ಶುರು ಮಾಡಿದ್ರೆ ಸಾಯಂಕಾಲ 6 ಗಂಟೆ ತನಕ ಆಲ್ಮೋಸ್ಟ್ ಪ್ರತಿದಿನ 12 ಗಂಟೆ, ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 3000 ಗಂಟೆ, 6000 ಗಂಟೆಗಳ ವಿದ್ಯಾರ್ಥಿಗಳ ಶ್ರಮ ಇವತ್ತು ವ್ಯರ್ಥ ಆಗ್ತದೆ. ಇದರಲ್ಲಿ ವಿದ್ಯಾರ್ಥಿಗಳದ್ದೇನು ತಪ್ಪು? ವಿದ್ಯಾರ್ಥಿಗಳು ಯಾವುದೇ ತಪ್ಪು ಮಾಡಿಲ್ಲ. ಅವರ ಶ್ರಮವನ್ನು ಅವ್ರು ಹಾಕಿದರೆ, ಚೆನ್ನಾಗಿ ಓದಿದರೆ ಒಳ್ಳೆ ಅಂಕ ಬರುತ್ತಾರೆ ಅಂತ ಎಲ್ಲರ ನಿರೀಕ್ಷೆಗಳಿರುವಾಗ ಆಲ್ ಆಫ್ ಎ ಸಡನ್ ಎಕ್ಸಾಮ್ ಚೇಂಜ್ ಅಂತ ಹೇಳಿದ್ರೆ ಇವರ ಎಫರ್ಟ್ಸಿಗೆ ಏನು ಬಂತು? ಇವರ ಎಫರ್ಟ್ಸಿಗೆ ವ್ಯಾಲ್ಯೂ ಏನು ಬಂತು? ಮತ್ತೆ ಇದನ್ನ ನೋಡ್ಕೋತಿದ್ದ ನೀಟಿಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಿದ್ದಂಥ ಆ ಸಿಸ್ಟಮ್ಮು ಕರೆಕ್ಟಾಗಿ ಕೆಲಸ ಮಾಡದಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕೆ ಪನಿಷ್ಮೆಂಟು? ನಮ್ಮ ಹುಡುಗರು ಏನೂ ತಪ್ಪು ಮಾಡಿಲ್ಲ, ನಮ್ಮವ್ರೇನು ತಪ್ಪು ಮಾಡಿದ್ರು? ಓದಿದ್ದಾರೆ. ಇಡೀ ಕರ್ನಾಟಕದ ವಿದ್ಯಾರ್ಥಿಗಳನ್ನು ರೆಪ್ರೆಸೆಂಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಅವರ್ ಪೀಪಲ್ ಹ್ಯಾವ್ ಸ್ಟಡಿಡ್ ಹಾರ್ಡ್. ಕೆಲವರು ವರ್ಷಗಳನ್ನು ಡ್ರಾಪ್ ಮಾಡಿದ್ದಾರೆ, 1 ವರ್ಷ ಡ್ರಾಪ್ ಮಾಡಿ ಬರ್ದಿರೋರು ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ನೀಟ್ ಡ್ರಾಪರ್ಸ್ ಅಂತಾನೆ ಒಂದು ಕೋಚಿಂಗ್ ನಡೆಸ್ತೀವಿ ನಾವೆಲ್ಲ. 1 ವರ್ಷ ಡ್ರಾಪ್ ಮಾಡಿರೋದಾರೆ, ಕೆಲವರು 2 ವರ್ಷ ಡ್ರಾಪ್ ಮಾಡಿರೋದಾರೆ, BSc ಮುಗಿಸ್ಕೊಂಡು ಬಂದು ಓದ್ತಾ ಇರೋದಾರೆ, ಇಂಜಿನಿಯರಿಂಗ್ ಮುಗಿಸಿ ಕೂಡ 2 ಜನ ವಿದ್ಯಾರ್ಥಿಗಳು ನಾನು ಮೆಡಿಕಲ್ ಮಾಡಬೇಕು ಅಂತ ಬಂದು ಇವಾಗ ಓದ್ತಾ ಇದ್ರು. ಇವರೆಲ್ಲರಿಗೂ ಮತ್ತೆ ಮರುಪರೀಕ್ಷೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಹಾಸ್ಯಾಸ್ಪದ, ಮತ್ತೆ ಇದು ಒಪ್ಪುವಂತ ವಿಚಾರ ಅಲ್ವೇ ಅಲ್ಲ. ಆಸ್ ಎ ಟೀಚರ್, ಆಸ್ ಎ ಪೇರೆಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ವರ್ಷ ಪೂರ್ತಿ ಮಕ್ಕಳು ರೆಡಿ ಆಗಿರ್ತಾರೆ, ಇನ್ನು ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಈ ಶಾರ್ಟ್ ಟೈಮ್ ಅಲ್ಲಿ ಅವ್ರು ಮತ್ತೆ ರೆಡಿ ಆಗಕ್ಕಾಗತ್ತಾ? ವರ್ಷ ಪೂರ್ತಿ ಓದಿರೋದನ್ನ ಮತ್ತೆ ಅವರು ಶಾರ್ಟ್ ಟೈಮ್ ಅಲ್ಲಿ ರೆಡಿ ಆಗಕ್ಕಾಗತ್ತಾ? ಅಲ್ಲ, ರೆಡಿ ಆಗೋದಕ್ಕೆ ಟೆಕ್ನಿಕಲಿ ಸ್ಪೀಕಿಂಗ್ ಕಷ್ಟ ಏನಲ್ಲ. ಈಗಾಗಲೇ ಓದಿದರೆ ಮತ್ತೆ ಓದ್ಬೋದು ಅಂತ ಅನ್ಬೋದು. ಆದ್ರೆ ಅದೇ ಮನಸ್ಥಿತಿಯಲ್ಲಿ ಮತ್ತೆ ಬರಿಬೇಕಲ್ಲ. ಆ ಮನಸ್ಥಿತಿ, ಆ ಒಂದು ಸಿಸ್ಟಮ್, ಆ ಒಂದು ಪ್ರೆಷರ್ ಮತ್ತೆ ಸಿಗ್ಬೇಕಲ್ವಾ? ಮತ್ತೆ ಇವಾಗ ಈಗೇನಾಯ್ತು, ನಮ್ಮ ಬಹುತೇಕ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬಹಳ ಸರಳವಾಗಿತ್ತು. ಎಲ್ಲರೂ 650, 680, 700 ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಇಫ್ ನಾಟ್ 720/720. ಬಟ್ ಸಡನ್ ಆಗಿ ಈ ತರ ಆಗ್ತಾ ಇದೆಯಲ್ಲ, ದಟ್ಸ್ ವೈ ವಿ ಆರ್ ಸ್ಟ್ರಗ್ಲಿಂಗ್ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಬರೆಯೋದಕ್ಕೆ ಆಗೋದಿಲ್ಲ ಅಂತೆಲ್ಲ ಬರೀಲೇಬೇಕು. ಆದ್ರೆ ಅಷ್ಟೇ ಅಂಕ ಬರುತ್ತೆ ಅಂತ ಏನ್ ಗ್ಯಾರಂಟಿ? ದೇರ್ ಇಸ್ ಒನ್ ಸಿಂಪಲ್ ಸೊಲ್ಯೂಷನ್ ಫಾರ್ ದಿಸ್, ಅಟ್ ಲೀಸ್ಟ್ ಫಾರ್ ದಿ ಸ್ಟೂಡೆಂಟ್ಸ್ ಆಫ್ ದೋಸ್ ಸ್ಟೇಟ್ಸ್ ಲೈಕ್ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್. ಇಲ್ಲಿಯ ವಿದ್ಯಾರ್ಥಿಗಳಿಗೆ 2 ಎಕ್ಸಾಮ್ ಅಲ್ಲಿ ವಿಚ್ ಎವರ್ ಇಸ್ ದ ಬೆಸ್ಟ್ ಅಂತ ಕೊಟ್ಟರೆ ಚೆನ್ನಾಗಿರ್ತದೆ. ಈಗ ನಮ್ಮಲ್ಲಿ PUC ನಲ್ಲಿ ಮಾಡ್ತಾರಲ್ಲ ಆ ಥರ. ಯಾಕೆಂದ್ರೆ ಇಲ್ಲಿ ಮಕ್ಕಳದೇನು ತಪ್ಪಿಲ್ಲ ಅಲ್ವಾ? ಈಗ ಸಮಸ್ಯೆ ಆಗಿರೋದು ಗುಜರಾತ್ ಅಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕು ಅಂದಂಗಾಯ್ತು. ಸಮಸ್ಯೆ ಆಗಿರೋದು ಗುಜರಾತ್ ಅಲ್ಲಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋದು ನಾವು. ಅದು ಸೊಲ್ಯೂಷನ್ ನೀವು ಕರ್ನಾಟಕದಲ್ಲಿ ಹುಡುಕ್ತಾ ಇದ್ದೀರಿ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೆಂಗ್ ರೆಡಿ ಆಗ್ತೀರಾ ಮತ್ತೆ ಎಕ್ಸಾಮ್ ಅಂದ್ರೆ? ಕಷ್ಟನೇ, ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ. ಅಷ್ಟೊಂದು ಎಲ್ಲ ನಕ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಎಕ್ಸಾಮ್ ರೆಡಿ ಆಗಿದ್ರಿ? ಲೈಕ್ ಆಲ್ಮೋಸ್ಟ್ 600 ಡೇಸ್ ಆಫ್ಟರ್ 10th ಇಂದಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ. ಸೊ ನೀವೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ? ಇವಾಗ ಅದೇ ಇಷ್ಟು ಇವ್ರು ಹೇಳ್ದಂಗೆ ಫುಲ್ ಇದು ಮಾಡಿರ್ತಾರೆ ವಿದ್ಯಾರ್ಥಿಗಳು ಓದ್ಕೊಂಡು. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಆ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ಡ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅನ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ. ಟ್ರೈ ಮಾಡಲೇಬೇಕು, ಇವಾಗ ಬೇರೆ ಆಪ್ಷನ್ ಇಲ್ಲ, ಅದೇ ಟ್ರೈ ಮಾಡಬೇಕು. ಸೊ ಇದಿಷ್ಟು ವಿದ್ಯಾರ್ಥಿಗಳು ಮತ್ತೆ ಟೀಚರ್ ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಎಕ್ಸಾಮ್ ರದ್ದಾಗಿದೆ, ಬಟ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಅನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. NTA ಮುಂದಾದ್ರೂ ಈ ರೀತಿಯಾದಂತಹ ವಿವಾದಗಳಿಗೆ ಕೊನೆ ಎಳೆಯುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದೇ ನಮ್ಮ ಆಗ್ರಹ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತಹ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.